ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಟೈಮ್ ಬಂದು ಗಲೀಜು ಮಾಡ್ಕೊಂಡಿದ್ಯಾ, ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಟೈಮ್ ಬಂದು ಸಂಜೆ 5:30 ಆಗೈತೆ. ವಾ, ಕೊಂಬಲೆ ತಿವಿದ್ಬಿಟ್ಲು ಕೈಗೆ. ಏನು ಮಾಡ್ತಾ ಇದೀಯ? ಆಮ್ಲೆಟ್. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಶನಿವಾರ ಸಂಜೆ 5 ಗಂಟೆ. ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವತ್ತಿನ ಶನಿವಾರ ಲಾಗು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೇನೆ ಮಧ್ಯಾಹ್ನ ಒಬ್ಬರು ನಮ್ಮ ಮನೆ ಹತ್ರ ಯಾರೋ ಬಂದಿದ್ರು, ಅಂದರೆ ಗೊತ್ತಿರೋರೆ. ಅವ್ರು ಹೇಳಿದರು, ಮನೆ ಮುಂದೆ ಯಾಕೆ ಇಷ್ಟೊಂದು ಗಲೀಜು ಮಾಡ್ಕೊಂಡಿದ್ಯಾ, ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಗಲೀಜಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ನೋಡಿ. ಇಲ್ಲಿ ನಮ್ಮ ಕೋಳಿಗಳ ಪರಿಸ್ಥಿತಿ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ನೋಡಿದ್ರಲ್ಲ ಯಾವ ರೀತಿ ಗಲೀಜಾಗಿದೆ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಾರೆ, ಈ ಥರ ಗಲೀಜು ಮಾಡ್ಕೊಂಡಿದೆಯಲ್ಲ ಮನೆ ಮುಂದೆ, ಕುತ್ಕೊಳ್ಳೋಕೆ ಜಾಗನೇ ಇರಲ್ಲ, ಆ ಥರ ಗಲೀಜು ಮಾಡಿದ್ಯಾ, ಜಗ್ತಿ ಮೇಲೆಲ್ಲ ಗಲೀಜು ಮಾಡಿಸಿದ್ಯಾ ಅಂತ ಅಂದ್ಬಿಟ್ಟು. ಅವ್ರ ಮನೆಗಳಲ್ಲಿ ಕೋಳಿ, ಆಡು, ದನ, ಮೇಕೆ ಜಾಸ್ತಿ ಸಾಕಿಲ್ಲ. ನಮ್ಮ ಮನೆಯಲ್ಲಿ ಈ ನಮ್ಮ ಆಡಿನ ಮರಿಗಳಿದ್ದಾವಲ್ಲ, ಅವು ಡೋರ್ ತೆಗೆದ್ರೆ ಸಾಕು, ಸೀದಾ ಒಳಗಡೆನೆ ಬಂದುಬಿಡ್ತವೆ. ಅವು ಆಚೆಯಿಂದ ಬಂದು ಒಳಗಡೆ ಗಂಜ ಉಯ್ಯೋದು, ಮತ್ತು ಪಿಸ್ಕೆನೂ ಸಹ ಅಲ್ಲೇ ಬಂದು ಹಾಕೋದು. ಈ ಸಣ್ಣ 2 ಆಡಿ ಮರಿ ಇದ್ದಾವೆ, ನೋಡಿದ್ದೀರ ನೀವು ವಿಡಿಯೋದಲ್ಲಿ. ಅವು ಈಚೆಯಿಂದ ಬಂದು ಅವು ಜಗ್ತಿ ಮೇಲೆ ಗಲೀಜು ಮಾಡಿಬಿಟ್ಟು ಹೋಗೋದು, ಮತ್ತು ಜಗ್ತಿ ಮೇಲೆ ಬಂದು ಮಲಕತ್ತಾವೆ. ಅವು ಈಗ ಸೋನೆ ಬರೋದ್ರಿಂದ ಅವೇನು ಮಾಡ್ತವೆ, ಸೀದಾ ಅಲ್ಲಿಗೆ ಬಂದ್ಬಿಡ್ತವೆ. ಬಂದ್ಬಿಟ್ಟು ಜಗ್ತಿ ಮೇಲೆ ಮಲ್ಕತ್ತವೆ, ಗಲೀಜು ಮಾಡಿಬಿಟ್ಟು ಹೋಗ್ತವೆ. ಇನ್ನು ನಮ್ಮ ಕೋಳಿಗಳಂತೂ ನೋಡಲೇಬೇಕು, ಅವಂತೂ ಹೊರಗಡೆ ಮೇಯ್ಕೊಂಬರ್ತವೆ, ಮತ್ತು ಇಲ್ಲಿ ಬಂದು ಗಲೀಜು ಮಾಡ್ತವೆ. ಅವರು ಯಾವ ರೀತಿ ಮಾಡ್ಕೋತಾರೆ ಅಂತ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಕೋಳಿ ಸಾಕಿದ್ದಾರೆ, ಆದರೆ ಅವ್ರ ಮನೇಲಿ ಗಲೀಜು ಮಾಡಲ್ಲ ಅಂತ ಅಂತಾರೆ, ಹೊರಗಡೆನೇ ಗಲೀಜು ಮಾಡ್ತವೆ ಅಂತಾರೆ. ಆದರೆ ನಮ್ಮ ಕೋಳಿಗಳೆಲ್ಲ ಒಳಗಡೆನೇ ಬಂದು ಗಲೀಜು ಮಾಡೋದು. ನಾನು ಡೈಲಿ ಕ್ಲೀನ್ ಮಾಡ್ತೀನಿ, ನಾನು ವಿಡಿಯೋದಾಗ ತೋರಿಸಿದ್ದೀನಿ. ಸಂಜೆ ಟೈಮು ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ನೀಟಾಗಿ ನೀರಲ್ಲಿ ತೊಳಿತೀನಿ. ಆದರೂ ಅವರು ಮಧ್ಯಾಹ್ನ ಟೈಮ್ ಬಂದುಬಿಟ್ಟಿದ್ರಲ್ಲ, ಹಂಗಾಗಿ ನೋಡ್ಬಿಟ್ಟು ಹಂಗಂತ ಅಂದರು. ನನಗೆ ಒಂಥರ ಬೇಜಾರಾಗೋಯ್ತು, ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು. ನಾವು ಕ್ಲೀನ್ ಮಾಡಿದಾಗ ಯಾರೂ ಬರೋದಿಲ್ಲ, ಅವೆಲ್ಲ ನಾನು ಪದೇ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಸಂಜೆ ಒಂದು ಟೈಮ್ ಕ್ಲೀನ್ ಮಾಡಿಬಿಡ್ತೀನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಯ್ತೀನಿ. ಬೆಳಗ್ಗೆ ಒಂದು ಟೈಮ್ ಕ್ಲೀನ್ ಮಾಡಿದರೆ ಸಂಜೆ ಒಂದು ಟೈಮ್ ಕ್ಲೀನ್ ಮಾಡ್ತೀನಿ, ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಅವರು ಮಧ್ಯಾಹ್ನ ಟೈಮೇ ಬಂದರು, ಅವೆಲ್ಲ ಗಲೀಜು ಮಾಡಿರ್ತವೆ. ಆ ರೀತಿ ಹೇಳಿದ್ರು, ನನಗಂತೂ ಬೇಜಾರಾಗೋಯ್ತು. ಅವರು ಇವಳು ಯಾವಾಗಲೂ ಇದೇ ರೀತಿ ಮನೆ ಇಟ್ಕೊಂಡಿರ್ತಾಳೇನೋ ಮನೆ ಮುಂದೆಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬೆಳಗ್ಗೆ ಒಂದು ಟೈಮ್ ಕ್ಲೀನ್ ಮಾಡ್ತೀನಿ, ಮತ್ತು ಸಂಜೆ ಒಂದು ಟೈಮ್ ಕ್ಲೀನ್ ಮಾಡ್ತೀನಿ. ಆದರೂ ನಾನು ಅವು ಗಲೀಜು ಮಾಡ್ತವೆ ಅನ್ನೋದು ನೋಡೋದಕ್ಕಿಂತ ನನ್ನ ಕೋಳಿಗಳು ಹೊರಗಡೆ ಇದ್ದರೆ ಈ ಕೀರ ಮತ್ತು ಈ ಗುಳೆನರಿಗಳು, ಹದ್ದು ಇವಕ್ಕೆ ಸಿಕ್ಕಿ ಅವು ಹೊತ್ಕೊಂಡು ಹೋಗ್ತವೆ. ಅಂದರೆ ಒಳಗಡೆ ಬಂದ್ರೇ ಅವಕ್ಕೆ ಸೇಫ್ಟಿ. ಹಾಗಾಗಿ ನಾನು ಒಳಗಡೆ ಬಂದರೆ ಓಡಿಸೋದಿಲ್ಲ. ಅವ್ರು ಹೇಳ್ತಾಯಿದ್ರು, ಕೋಳಿಗಳು ಒಳಗಡೆ ಬಂದರೆ ಕಾಂಪೌಂಡ್ ಒಳಗೆ ಓಡಿಸ್ಬಿಡು, ಯಾಕೆ ಸೇರಿಸ್ತೀಯ ಅಂತ ಅಂದ್ಬಿಟ್ಟು. ನಾವು ಹೊಲದೊಳಗೆ ಈ ಥರ ಎಲ್ಲ ಸೆಡ್ರು ಸೆಡ್ರೆಲ್ಲ ಬೆಳೆದಿರೋದ್ರಿಂದ, ಹುಲ್ಲು ಎಲ್ಲ ಬೆಳೆದಿರೋದ್ರಿಂದ ಅವು ಒಳಗಡೆ ಬಂದ್ರೇ ಸೇಫ್ಟಿ, ಒಳಗಡೆ ಬಂದ್ರೇ ಉಳ್ಕೊಳ್ತವೆ. ಇಲ್ಲ ಆಚೆ ಇದ್ದರೆ ಅವೇನು ಮಾಡ್ತವೆ, ಏನಾದ್ರು ಹೊತ್ಕೊಂಡು ಹೋಗ್ತವೆ. ಅದಕ್ಕೋಸ್ಕರ ನಾನು ಓಡಿಸೋದಿಲ್ಲ. ಮತ್ತು ಆಡ್ಮರಿನೂ ಅಷ್ಟೇ, ಅವು ಸೀದಾ ಈ ಮಳೆ ಯಾವಾಗಲೂ ಬೀಳ್ತಾ ಇರುತ್ತೆ ಇವಾಗಂತೂ. ಅವು ಒಳಗಡೆಗೆ ಓಡಿ ಬಂದುಬಿಡ್ತವೆ. ಅವು ಒಳಗಡೆಗೆ ಓಡಿ ಬಂದ್ರೂ ನಾನು ಓಡಿಸೋದಿಲ್ಲ. ಯಾಕೆ ಅಂದರೆ ಮರಿಗಳಲ್ವ, ತಲೆ ಬಾತ್ಕೊಂಡ್ಬಿಡುತ್ತೆ, ತಲೆ ಮೇಕೆ ನೀರು ಬಿದ್ದು. ಅದಕ್ಕೋಸ್ಕರ ನಾನು ಓಡಿಸೋದಿಲ್ಲ. ಇವಾಗ ನೋಡಿ, ನಾನು ಕ್ಲೀನ್ ಮಾಡ್ತೀನಿ. ಬೆಳಗ್ಗೆ ಒಂದು ಟೈಮ್ ಕ್ಲೀನ್ ಮಾಡಿದ್ದೆ, ಈಗ ಇನ್ನೊಂದು ಸಲ ಕ್ಲೀನ್ ಮಾಡ್ತೀನಿ. ಹಾಗೆಯೇ ನೋಡಿ, ಹುಲ್ಲ ಕುಯ್ಕೊಂಬಂದು ಇಟ್ಟಿದ್ದೀನಿ, ಕಿತ್ಕೊಂಬಂದು. ನೋಡಿ ಇದ್ರ ಮೇಲೂ ಬಂದು ಕುತ್ಕೊಳ್ತವೆ. ನೋಡಿ, ಹುಲ್ಲೆಲ್ಲ ಕಿತ್ಕೊಂಬಂದು ಇಟ್ಟಿದ್ದೀನಿ. ನಿನ್ನ ಈಗಲೇ ಬಿಡೋಲ್ಲ ಕಣಮ್ಮ, ಇನ್ನೂ ಟೈಮ್ ಆಗಬೇಕು. ಈಗೆಲ್ಲ ಮನೆ ಮುಂದೆಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಇದರಲ್ಲಿ ಒಂದು ಏನು ಕಲಿತೆ ಅಂತ ಅಂದರೆ, ನಾವು ಜನ ಹೇಗಿದ್ರೂ ಸಹ ಮಾತಾಡೋದು
ತಪ್ಪಲ್ಲ. ಯಾಕೆಂದರೆ ನಾವು ಹೇಗಿದ್ರೂ ಸಹ ಜನ ಮಾತಾಡ್ತಾರೆ. ಯಾಕೆಂದರೆ ಅಪರೂಪಕ್ಕೆ ಅವ್ರು ಬಂದು ನೋಡಿದರು. ಡೈಲಿ ಬಂದು ನೋಡೋರಿಗೆ ಗೊತ್ತಾಗುತ್ತೆ ನಾನು ಕ್ಲೀನ್ ಮಾಡ್ತೀನೋ ಕ್ಲೀನ್ ಮಾಡೋದಿಲ್ವೋ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಒಂದು ಟೈಮ್ ಕ್ಲೀನ್ ಮಾಡಿದೆ, ಮತ್ತು ಸಂಜೆ ಒಂದು ಟೈಮ್ ಕ್ಲೀನ್ ಮಾಡ್ತೀನಿ. ನಾನು ಮಧ್ಯಾಹ್ನ ಟೈಮೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಮಧ್ಯಾಹ್ನ ಟೈಮ್ ಕ್ಲೀನ್ ಮಾಡಿದರೆ ಮತ್ತೆ ಅವು ಮಧ್ಯಾಹ್ನ ಕಾಂಪೌಂಡ್ ಒಳಗೆ ಬರ್ತಾವಲ್ಲ, ಆವಾಗ ಮತ್ತೆ ಗಲೀಜು ಮಾಡ್ತವೆ. ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊತಾನೆ ಕುತ್ಕೋಬೇಕು. ಸಂದನು ಬೇರೆ ಕೆಲಸ ಎಲ್ಲ ಬಿಟ್ಟು ಇವನ್ನ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ನನಗೆ ಆಡು ಮೇಯ್ಸೋದು, ಹೊಸ ಮೇಯ್ಸೋದು ಎಲ್ಲ ತುಂಬಾ ಕೆಲಸಗಳಿರ್ತವೆ ಮನೆ ಹತ್ರ. ನನಗೆ ಆಡು ಮೇಯ್ಸೋದು ಮತ್ತು ಹಸು ಮೇಯ್ಸೋದು ಎಲ್ಲ ತುಂಬಾ ಕೆಲಸ ಇರ್ತಾವಲ್ವ. ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ನಾನು ಆಡನ್ನ ಹೊಡ್ಕೊಂಡು ಹೋದರೆ ಒಂದು 2 ಅವರ್ 3 ಅವರು ನಾನು ಆಡು ಮೇಯಿಸ್ಕೊಂಡೇ ಬರ್ತೀನಿ. ಈಗ ಸ್ವಲ್ಪ ದಿನದಿಂದ ಮನೆ ಹತ್ರ ಕಟ್ಟಾಕಿವೆ. ಯಾಕೆಂದರೆ ಹೊಲದೊಳಗೆಲ್ಲ ಅಲಸಂದೆ ಗಿಡ ಹಾಕಿದ್ವಲ್ಲ, ಅದಕ್ಕೋಸ್ಕರ ಮನೆ ಹತ್ರ ಕಟ್ಟಾಕಿವೆ. ಇವಾಗೆಲ್ಲ ನಾನು ಆಡು ಮೇಯ್ಸೋದಕ್ಕೆ ಹೋಗಲೇಬೇಕು. ಒಂದು 2 ಅವರ್ 3 ಅವರ್ ನಾನು ಅಲ್ಲೇ ಕಾಲ ಕಳಿತೀನಿ ಆಡಿನ ಹತ್ರವ. ಅಲ್ಲಿಂದ ಬಂದು ನೆಕ್ಸ್ಟು ಹಸು ಅಂತೆ, ಇನ್ನು ಮನೆ ಕೆಲಸ ಅಂತೆ, ಪ್ರತಿಯೊಂದು ಮಾಡ್ತಾ ಇರ್ತೀನಿ. ಹೆಣ್ಮಕ್ಳಿಗೆ ಮನೇಲಿ ಏನಾದ್ರು ನನ್ನ ಕೆಲಸ ಇದ್ದೇ ಇರ್ತವೆ. ನಾವು ಕೆಲಸ ಇಲ್ಲ ಅಂತ ಅಂದ್ಕೊಳ್ಳೋ ದಿನಗಳೇ ಇರಲ್ಲ. ಯಾಕೆಂದರೆ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಯಾವ್ದಾದ್ರು ಒಂದು ರೆಡಿಯಾಗಿರುತ್ತೆ ನಮಗೆ. ಅದಕ್ಕೆ ಫ್ರೆಂಡ್ಸ್, ಅವ್ರು ಆಡ್ಕೊಳ್ಳಿ, ನಾನಂತೂ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫ್ರೆಂಡ್ಸ್ ನೋಡ್ಬೋದು, ಈಗ ಎಲ್ಲ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಆವಾಗಲೇ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನೋಡಿ, ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ನೀರು ಹಾಕಿ ಎಲ್ಲ ತೊಳೆದಿದ್ದೀನಿ. ಬೆಳಗ್ಗೆ ಮತ್ತೆ ಎದ್ದಾಗ ಇದೇ ನಾನು ತೊಳೆಯೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ನಾಳೆ ಅದೇ ರೀತಿ ಆಗುತ್ತೆ. ನೆಕ್ಸ್ಟ್ ಈಗ ಸಂಜೆ ಕೋಳಿಗಳೆಲ್ಲ ಬರ್ತಾವಲ್ಲ ಇಲ್ಲಿ ಒಳಗಡೆ ಎಲ್ಲ ಬಂದು ಫುಲ್ ಗಲೀಜು ಮಾಡ್ತವೆ. ಇವಾಗ ತೊಳೆದಿದ್ದೀನಿ ನಾನು. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5:15 ಆಗುತ್ತೆ. ಮಳೆ ಬರ್ತಾಯಿತ್ತು. ಹಸುನ ಆವಾಗಲೇ ಇಟ್ಕೊಂಬರೋಣ ಅಂತ ಹೊರಟಿದ್ದೆ. ಮಳೆ ಬರ್ತಾಯಿತ್ತು, ಅದಕ್ಕೆ ಮನೆ ಹತ್ರ ಇದ್ದೆ. ಇವಾಗ ಹಿಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಮಳೆ ಇದು ಕಾಲೆಲ್ಲ ಉಕ್ಕೆ ಹೊಡ್ಸಿರೋದು, ರೋಡ್ ಹೊಡ್ಸಿರೋದು, ಕಾಲೆಲ್ಲ ಒಳಗೆ ಹೋಗ್ತಾ ಕೂತಿದ್ದಾವೆ ಇದರೊಳಗೆ. ಮಳೆ ಅಂತೂ ತುಂಬಾ ಜೋರಾಗಿ ಬಂತು. ನಾನು ಆವಾಗಲೇ 5 ಗಂಟೆಲೆ ಹಿಡ್ಕೊಂಬರೋಣ ಅಂತ ಹೊರಟಿದ್ದೆ. 1/2 ಅವರು ಮಳೆ ಬಿಡಲೇ ಇಲ್ಲ. ಈಗ ಟೈಮ್ ಬಂದು 5:15. ಈಗಲೂ ಸ್ವಲ್ಪ ಒಂದೊಂದು ಹನಿ ಅನುಗ್ತಾನೇ ಇದೆ. ಮತ್ತೆ ಇನ್ನೂ ಟೈಮ್ ಆಯಿತು ಅಂದರೆ ಫುಲ್ ಕತ್ಲೆ ಆಗುತ್ತೆ. ಮತ್ತು ಇನ್ನೂ ಮಳೆ ಜೋರಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಹಿಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಂತಿದ್ದಾರೆ. ಇವಾಗ ಇವ್ರನ್ನ ಇಟ್ಕೊಂಡು ಹೋಗಿ ಮನೆ ಹತ್ರ ಕಟ್ಬಿಟ್ಟು ಇವ್ರಿಗೆ ತಿಂಡಿ ತಿನ್ನಿಸ್ಬೇಕು. ಮಳೇಲಿ ನೆನ್ಕೊಂಡು ನಿಂತಿದ್ದೀರಾ? ಮಳೇಲಿ ನೆಂದು ರವಿಲಿ ಅಪ್ಪ ಕೊಂಬಲ್ಲೇ ತಿವಿದ್ಬಿಟ್ಲು ಕೈಗೆ. ಇರು ಬಿಚ್ಕತ್ತೀನಿ. ಫ್ರೆಂಡ್ಸ್, ಟೈಮ್ ಬಂದು ನೈಟು 8 ಗಂಟೆ ಆಗಿದೆ. 8 ಗಂಟೆಗಿಂತ ಜಾಸ್ತಿ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಟೈಮ. ನೋಡ್ಬೋದು, ನೋಡಿ 8:04 ಆಗಿದೆ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಹೊರಗಡೆ ತೋರಿಸ್ತೀನಿ. ಇಲ್ಲಿ ನೋಡಿ, ಕಪ್ಪೆ ಬಾಗ್ಲಲ್ಲಿ ಹೆಂಗೆ ಕುಂತಿದೆ. ಛು 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 ನಡಿ ನಡಿ. ಛು 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 ಛು. ಕೋಳಿಗಳು ಆಲ್ರೆಡಿ ಇಲ್ಲಿ ಕುಂತಿದ್ದಾವೆ. ನೋಡೋದು ಹೊರಗಡೆ ಫುಲ್ಲು ಕತ್ಲೆ. ಇವಾಗ ಫ್ರೆಂಡ್ಸ್, ಅಡುಗೆಗೆ ಏನು ಮಾಡಿದ್ದೀನಿ ಅಂತ ಅಂದರೆ, ರೈಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ದೋಸೆಗೆ ಅಕ್ಕಿನ ನೆನೆಹಾಕಿದ್ದೆ. ಅದಕ್ಕೆ ಸ್ವಲ್ಪ ಅನ್ನ ಬೇಕಾಗಿತ್ತಲ್ವ, ರೈಸು. ಅದಕ್ಕೋಸ್ಕರ ಅನ್ನನ ಫಸ್ಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮನೇಲಿ ಏನು ಐಟಮ್ಸ್ ಇಲ್ಲ ಅಂದ್ರೂ ಟೊಮೊಟೊ ಇದ್ದರೆ ಈ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡ್ಬೋದು. ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸು ನಾನು ತೊಗೊಂಡಿರೋದು ತೋರಿಸ್ತೀನಿ ನಿಮಗೆ. ನೋಡಿ,
ಸಿಂಪಲಾಗಿ ಒಂದು 5 ನಿಮಿಷದಲ್ಲಿ ರೆಡಿಯಾಗೋ ಸಾಂಬಾರು. ನೋಡಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಐಟಮ್ಸು, ಸಿಂಪಲಾಗಿ ಮಾಡ್ಬೋದು. ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಕರ್ಬೇವಿನ ಸೊಪ್ಪು ನಾನು ಕಿತ್ಕೊಂಬರ್ಬೇಕಾಗಿತ್ತು, ಸಂಜೆನೇ ಮರ್ತುಬಿಟ್ಟೆ. ಟೊಮೊಟೊ ಸಾಂಬಾರು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಇವತ್ತು ಹಸ್ಬೆಂಡು ಪರೋಟ ತಗೊಂಬಿಟ್ಟು ಬರ್ತೀನಿ ಅಂತ ಹೇಳಿದರು. ನಾನೇ ಬೇಡ ಅಂತ ಅಂದ್ಬಿಟ್ಟು ರೈಸ್ ಮಾಡಿದ್ದೀನಿ. ಏಕೆಂದರೆ ರೈಸು ಬೆಳಗ್ಗೆದಿದ್ದಿದ್ರೆ ಇವಾಗ ಇದು ಪರೋಟನ ಬಿಸಿ ಮಾಡ್ಬೋದಾಯಿತು. ನೈಟ್ ಬೆಳಗ್ಗೆ ಏನಾದ್ರು ರೈಸ್ ಇದ್ದಿದ್ರೆ ಅದನ್ನೇ ಪರೋಟ ಬಿಸಿ ಮಾಡಿಬಿಟ್ಟು ಪರೋಟಾಗೆ ಏನಾದ್ರು ಕರಿ ಮಾಡ್ಬೋದಿತ್ತು. ನೈಟು ಬೆಳಗ್ಗೆದು ರೈಸ್ ಏನಕ್ಕೆ ಅಂದರೆ ಕೊತ್ತಿಗೆ ಮತ್ತು ನಾಯಿಗೆ ಅನ್ನ ಇದ್ದರೆ ಮಾಡ್ಬೋದಾಯಿತು. ಪರೋಟ ಈಗ ನಮ್ಮ ಬೆಕ್ಕು ತಿನ್ನಲ್ಲ ಪರೋಟನ, ಅಂದರೆ ಅವು ಹೊಟ್ಟೆ ತುಂಬಲ್ಲ ಅನ್ನ ತಿನ್ನಲಿಲ್ಲ ಅಂದರೆ. ಈ ನಾಯಿಗೂ ಅಷ್ಟೇ, ಅನ್ನ ತಿನ್ನಲಿಲ್ಲ ಅಂದರೆ ಅವು ಹೊಟ್ಟೆ ತುಂಬೋದಿಲ್ಲ. ಅದಕ್ಕೆ ಪರೋಟ ಬೇಡ ಅಂತ ಅಂದ್ಬಿಟ್ಟು ನಾನೇ ಫೋನ್ ಮಾಡಿ ಹೇಳಿದೆ ಪರೋಟ ಬೇಡ ಅಂತ ಅಂದ್ಬಿಟ್ಟು. ಅದಕ್ಕೆ ಈಗ ದೋಸೆಗೂ ಅನ್ನ ಬೇಕಾಗಿತ್ತು. ಅಕ್ಕಿನ ನೆನಾಕಿದೆ ದೋಸೆ ಹಿಟ್ಟಿಗೆ, ಅದಕ್ಕೂ ರೈಸ್ ಬೇಕಾಗಿತ್ತು. ಅದಕ್ಕೆ ರೈಸ್ ಮಾಡಿದ್ದೀನಿ. ಇವಾಗ ಸಿಂಪಲಾಗಿ ಟೊಮೊಟೊ ಸಾಂಬಾರು ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ದೋಸೆಗೆ ಅಕ್ಕಿನ ನೆನೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಇವಾಗ ಟೈಮ್ ಬಂದು 8:30 ಆಗಿತ್ತು. ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ಅವ್ರು ಬರೋ ಅಷ್ಟರೊಳಗೆ ರುಬ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ರುಬ್ತಾ ಇದ್ದೆ. ಏನು ಮಾಡ್ತಾ ಇದೀಯ? ಆಮ್ಲೆಟ್. ಏನು ರೈಸ್ ಮಾಡಿದ್ದೀನಿ, ಇಂಚಕ್ಕೆ ಏನಿಲ್ವಲ್ಲ, ಆಮ್ಲೆಟ್ ಹಾಕಬೇಕು. ಇಲ್ಲ ಒಂದು ರೈಸ್ ತಿನ್ಬೇಕಾಗುತ್ತೆ. ಅದಕ್ಕೆ ಆಮ್ಲೆಟ್ ಮಾಡಿ ಹೇಳ್ಕೊಡ್ತೀನಿ ಬರಲ್ಲ. ಆಮ್ಲೆಟ್ ಮಾಡಲ್ಲ ಅಂದರೆ ಬರೀ ಬೇಯಿಸ್ಬೇಕು ಸಿಗ್ತದೆ. ಒಂದಿನ ನಾನು ನೀನು ಮೊಟ್ಟೆ ತಿನ್ನೋ ಚಾಲೆಂಜ್ ಮಾಡಬೇಕು. ಆಮೇಲೆ ತಿನ್ನೋದು ಇಲ್ಲ ಮೊಟ್ಟೆ ತಿನ್ನೋದು. ನಾನು ಜಾಸ್ತಿ ತಿಂತೀನ, ನೀನು ಜಾಸ್ತಿ ತಿಂತೀಯ ಅಂತ. ಎಷ್ಟು ಮೊಟ್ಟೆ ಚಾಲೆಂಜ್ ಅಂತ. ಗ್ಯಾಸ್ ಆನ್ ಮಾಡಿದ್ಯಾ? ಆನ್ ಮಾಡಿ. ಬಂದಿಲ್ಲ ಇಲ್ಲಿ ಅದೇ ಹಂಚು ಇದೆಯಾ? ಇದು ಚೆನ್ನಾಗಿರೋದು. ಅಲ್ಲ, ಎರಡು ಚೆನ್ನಾಗಿವೆ. ಎರಡು ಉರಿತೆ. ಸ್ಪೂನ್ ಬೇಕಾ? ಸ್ಪೂನ್ ಕಲ್ಸಕ್ಕೆ?
ಇಷ್ಟ ಹಾಕನಾ? ನಿನಗೆ ಹಾಯ್ಕೊಂಡು ತಿನ್ಕ ಅಷ್ಟ, ನನಗೆ ಸಪ್ರೇಟ್ ಆಗಕ್ಕೆ, ನನಗೆ ಸಪ್ಪೆ ಆದರೂ ಪರವಾಗಿಲ್ಲ. ಮೇಲೆ 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 ಆಮ್ಲೆಟ್ ಒಳಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಕಡಲೆ ಹಿಟ್ಟು ಹಾಕ್ತಾರೆ. ಇನ್ನು ಒಂದು 2 ಸ್ಪೂನ್ ಹಾಲು ಹಾಕಿದ್ರೆ ಡಬಲ್ ಆಗುತ್ತಂತ ಆಮ್ಲೆಟ್. ಹಾಕದ ನೀರು ಹಾಕಿ ತ್ರಿಬ್ಬಲ್ ಆಗುತ್ತೆ. ಹಾಲು ನೀರು ಯಾರೋ ವಿಡಿಯೋದಲ್ಲಿ ನೋಡಿದೆ, ಹಾಲು ಹಾಕಿದ್ರೆ ಆಮ್ಲೆಟಿಗೆ ದಪ್ಪ ಬರ್ತದಂತೆ. ಇನ್ನು ಕಡಲೆ ಹಿಟ್ಟು ಹಾಕ್ಬಿಟ್ಟು, ನಾನೊಂದ್ಸಲಿ ಮಾಡಿದ್ದೆ ಅಲ್ವ ಹಂಗೆ ಕಡಲೆ ಹಿಟ್ಟು ಹಾಕಿ, ಒಂದೇ ಒಂದು ಮೊಟ್ಟೆ ಐತೆ ಅಂತ. ಸ್ವಲ್ಪ ಗ್ಲಾಸಿಗೆ ನೀರೆಲ್ಲ ಹಾಕ್ಬಿಟ್ಟು ಹುಯ್ಯರ್ಲಿ, ಹಂಗೆಲ್ಲ ಹುಯ್ಯಲ್ಲ. ನಾನು ಆಮ್ಲೆಟ್ ಮಾಡ್ಬೇಕಾರೆ ಹಂಗೆ ನೀರು ಹಾಕ್ತೀಯ, ಗ್ಲಾಸಿಗೆ ಅಂಟ್ಕೊಂಡಿರ್ತದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಯ್ತೀನಿ ಮ್ಯಾಕೆ. ನಾನು ಇವತ್ತು ಗೋಬಿ ತತ್ತಿ ನೀನು ಅನ್ಕೊಂಡಿದ್ದೆ ಚಳಿಗೆ ತಿನ್ನಬೇಕು ಅಂತ ಅನಿಸ್ತಾಗ್ತಾರಲ್ಲ, ತಿನ್ನಬಾರ್ದು ಅಂತ ಅನಿಸ್ದಾಗ ತಗೊಂಡ್ಬಿಡ್ಬತ್ತಿ. ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ಬೇಕಾದ್ರೆ ಏನೂ ತರೋದೇ ಇಲ್ಲ. ಮದುವೆ ಹುಡುಗಲ್ಲ ಅದಕ್ಕೆ ಸಾಂಬಾರು ಆನ್ ಮಾಡು, ಸಾಂಬಾರು ಬಿಸಿಯಲ್ಲಿ ಹಂಗೆ ಆನ್ ಎತ್ಬಿಟ್ಟು ಬಿಸಿರಾಗುತ್ತೆ. ಚಲೋ ಬಿಸಿ. ಸರಿ, ಆಮ್ಲೆಟ್ ಹಾಕೊಂಡು ರೈಸ್ ಹಾಕೊಂಡು ಎತ್ತಾಗ ಗೊತ್ತಾಗ ಕಿತ್ತಾಕ್ತೀಯ, ಇನ್ನು ಬೇಯಬೇಕು. ನೀಟಾಗಿ ಬಂದರೆ ಆಮ್ಲೆಟ್, ಇಲ್ಲಾಂದ್ರೆ ಎತ್ಕೊಡ್ತೀವಿ. ಈ ಕಡೆಯಿಂದ ಎತ್ತು, ಈ ಕಡೆ ಫಸ್ಟ್ ಸೈಡಿಂದ ಬಿಡಿಸ್ಕೊ, ಆ ಕಡೆಯಿಂದ ಎತ್ತನ. ರೈಸ್ ಹಾಕ್ತೀನಿ. ಯಾಕೆ ಮಾಡ್ತೀನಿ? ಸಾಕು ಸಾಕು. ಸರಿ. ಪ್ಲೇಟ್ ಕೊಡೋಣ. ನಾನು ಮಾಡಿರೋ ಟೊಮೊಟೊ ಸಾಂಬಾರು ಹೆಂಗೈತೆ? ಟೊಮೊಟೊ ಸಾರು ಆಮ್ಲೆಟ್ಟು, ಟೊಮೊಟೊ ಸಾರು ಪರೋಟ ಕ್ಯಾನ್ಸಲ್. ನಾನು ಪರೋಟ ತಗೊಂಡ್ಬರ್ತೀನಿ, ಏನೋ ಬೇರೆ ನಾವು ತಗೊಂಬರ್ತೀನಿ ಅಂದಿದ್ರೆ ಬೇಡ ಅಂತಿರ್ಲಿಲ್ಲ. ಪರೋಟ ತಗೊಂಬಂದು ಅದು ಕರಿ ಮಾಡಿ, ನಮ್ಮ ಸಿದ್ಧಿಗೇನು ನಮ್ಮ ರಾಮನಿಗೇನು ಅಂತ ಯೋಚನೆ ಮಾಡಿ ಎಲ್ಲ ಬೇಡ ಹಾಕಿ. ಚೆನ್ನಾಗಿರುತ್ತೆ ಟೊಮೊಟೊ ಸಾರು.